ನಾನು ಪ್ರೈಮರಿ ಶಾಲೆನೇ ಓದಿಲ್ಲ, ನೇರವಾಗಿ ಮಾಧ್ಯಮ ಶಾಲೆಗೆ ಸೇರ್ಕೊಂಡೆ 5ನೇ ತರಗತಿಗೆ. ಅಲ್ಲಿವರೆಗೆ ನಾನು ವಿದ್ಯೆ ಕಲಿತಕ್ಕಂಥದ್ದನ್ನು ನಮಗೆ ವೀರ ಮಕ್ಕಳು ಕುಣಿತ ಕಲಿಸ್ತಾ ಇದ್ರು ಮೇಷ್ಟ್ರು, ಅವರು ಕಲಿಸ್ಕೊಟ್ಟಿದ್ರು. ನಮ್ಮ ಮನೆಯಲ್ಲಿ ಮೊದಲನೇ ಗ್ರ್ಯಾಜುಯೇಟ್ ನಾನು. ಅದು ನಾನು ಮಧ್ಯೆ ಬಿಟ್ಬಿಟ್ಟಿದ್ದೆ, ಡ್ರಾಪ್ಔಟ್ ಆಗಿಬಿಟ್ಟಿದ್ದೆ. ನಾನು 1 ವರ್ಷ ಡ್ರಾಪ್ಔಟ್ ಆಗಿ ಮನೆಯಲ್ಲಿದ್ದೆ. ಎಮ್ಮೆ ಕುರಿ ಕಾಯ್ಕೊಂಡು ಮನೆಯಲ್ಲಿದ್ದೆ. ಒಬ್ಬ ರಾಜಪ್ಪ ಅಂತ ಮೇಷ್ಟ್ರು ನಮ್ಮೂರಿಗೆ ಹೆಡ್ ಮಾಸ್ಟ್ರಾಗಿ ಬಂದರು. ಅವರು ಮನೆಗೆ ಹೋಗಿ ನನ್ನನ್ನು ಗುರುತಿಸಿ ನಾನು ಯಾಕೆ ಶಾಲೆಗೆ ಹೋಗಿಲ್ಲ ಅಂತ ಕೇಳಿದ್ರು. ಸೊ ಅದರಿಂದ ನಾನು ಕೂಡ ಭಾಳ ಕಷ್ಟದಲ್ಲಿ ಬಂದಿರತಕ್ಕಂಥದ್ದು. ಆದರೆ ವೀರಪ್ಪ ಮೊಯ್ಲಿಯವರಷ್ಟು ಕಷ್ಟಪಟ್ಟಿರಲಿಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಭಾಳ ಸಂತೋಷ. ಆಗ ನೋಡಿ, ಅವ್ರ ತಂದೆ ತಾಯಿಗಳು ಅವತ್ತು ಹೇಗೆ ನಿಯತ್ತಿನಿಂದ ಬದುಕಿದ್ರು ಅಂತಕ್ಕಂಥದ್ದನ್ನು ಇವತ್ತು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ಸುಮಾರು 40 ಎಕರೆ ಜಮೀನನ್ನು ಗುತ್ತಿಗೆ ಮಾಡ್ತಾಯಿದ್ರು. ಅದನ್ನು ಯಾರು ಜಮೀನ್ದಾರರಿದ್ದಾರೆ ಅವ್ರಿಗೆ ವಾಪಸ್ ಕೊಡೋದಿದೆಯಲ್ಲ, ಅದು ಭಾಳ ಕಷ್ಟದ ಕೆಲಸ.